ಹೆಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಜ್ಯುವೆಲ್ಲರಿ ಕಲೆಕ್ಷನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಹೊಸಬ್ರು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರೋ ಅವರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ತಡ ಮಾಡ್ದೇನೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಈ ವಿಡಿಯೋ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹಾಗೆ ತಡ ಮಾಡ್ದೇನೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಮೊದಲನೇದಾಗಿ ನಾನು ಕೆಲವೊಂದಷ್ಟು ಜ್ಯುವೆಲ್ಲರಿನ ತೊಗೊಂಡಿಟ್ಕೊಂಡಿದ್ದೆ. ಸೊ ಅದರಲ್ಲಿ ನಾನು ತುಂಬ ಹಿಂದೆ ತೊಗೊಂಡಿಟ್ಕೊಂಡಿರೋ ಅಂಥದ್ದು ಇದು. ನನ್ನ ಶಾಪ್ಗೆ ಹೋದಾಗ ನೋಡ್ತಾ ಇರ್ಬೋದು, ತುಂಬಾ ಇಷ್ಟ ಆಗಿದ್ದಂತಹ ಜ್ಯುವೆಲ್ಲರಿ ಇದು. ತುಂಬ ಇಷ್ಟಪಟ್ಟು ತೊಗೊಂಡೆ. ಇವಾಗ ಮದುವೆಗಳಲ್ಲಿ, ಫಂಕ್ಷನ್ಗಳಲ್ಲಿ ಯಾವಾಗಾದರೂ ಹಾಕ್ಕೋಬೇಕು ಅಂತಂದರೆ ತುಂಬಾ ಚೆನ್ನಾಗಿದೆ. ಸೊ ಲಕ್ಷ್ಮಿ ಡಾಲರ್ ಇದೆ. ಸೊ ಗ್ರೀನ್ ಆ್ಯಂಡ್ ರೆಡ್ ಕಲರಲ್ಲಿದೆ. ಸೊ ಕಾಸಿನ ಸರ ನೋಡ್ತಾ ಇರ್ಬೋದು. ಸೊ ಕಾಸಿನ ಸರದ ಡಿಸೈನಲ್ಲಿ ಬಂದಿದೆ. ಸೊ ಇದೊಂದು ನನಗೆ ತುಂಬಾ ಇಷ್ಟ ಆಗಿರುವಂಥದ್ದು. ಇದ್ರ ಜೊತೆಗೆ ಇಯರಿಂಗ್ ಕೂಡ ನಾನು ತೊಗೊಂಡಿದ್ದೀನಿ. ಸೊ ಇದ್ರ ಜೊತೆಗೆ ಬಂದಿರುವಂತಹ ಇಯರಿಂಗು ತುಂಬಾ ಚೆನ್ನಾಗಿದೆ. ಸೊ ಹಾಕ್ಕೊಂಡ್ರೆ ನಾನು ಲಾಸ್ಟಲ್ಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಾಕ್ಕೊಂಡಿದ್ದೆ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಎಲ್ಲ ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ. ಸೊ ಹಾಗಾಗಿ ತೊಗೊಂಡಿದ್ದೀನಿ. ಅಂದರೆ ಸಿಲ್ಕ್ ಸ್ಯಾರಿಗಂತೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದು, ನೋಡ್ತಾ ಇರ್ಬೋದು. ಇದ್ರ ಜೊತೆಗಿದ್ದು ಸೊ ಇದು ಒಂದು ಸೆಟ್ಟು. ಸೊ ಇದಾದಮೇಲೆ ನಾನು ಇದೇ ಥರದಲ್ಲೇ ಇನ್ನೊಂದು ಜ್ಯುವೆಲರಿಯನ್ನು ತೊಗೊಂಡಿದ್ದೀನಿ. ನನಗೆ ಈ ಥರ ಜ್ಯುವೆಲರಿ ಕಲೆಕ್ಷನ್ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಅವಾಗ ತೊಗೊಂಡು ಇಟ್ಕೊಂಡಿರೋದು, ಒಟ್ಟಿಗೆ ಎಲ್ಲ ತೊಗೊಳೋದಕ್ಕಾಗಲ್ಲ. ಸೊ ಹಾಗಾಗಿ ಅವಾಗ ನನಗೆ ಯಾವುದ್ಯಾವುದು ನೋಡ್ತೀನಲ್ವ, ಶಾಪ್ಗೆ ಹೋದಾಗೆಲ್ಲ ನೋಡಿದಾಗ ಇಷ್ಟ ಆದಾಗ ತೊಗೊಂಡ್ಬಿಡ್ತೀನಿ. ಅದ್ರ ಜೊತೆಗೆ ಸೇಮ್ ಲಕ್ಷ್ಮಿ ಡಾಲರ್ದೇ ಇದೊಂದು ಸರ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಸೊ ತೋರಿಸ್ತೀನಿ. ಈ ರೀತಿ ಡಿಸೈನ್ ಬಂದಿದೆ, ನೋಡ್ತಾ ಇರ್ಬೋದು. ಡಾಲರ್ ಅಂತೂ ತುಂಬಾ ಚೆನ್ನಾಗಿದೆ, ಕಾಣಿಸ್ತಾ ಇದೆ ಅಲ್ವಾ? ಡಾಲರ್ ಅಂತೂ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಹಾಗೆ ಅದ್ರ ಜೊತೆಗೆ ಸೇಮ್ ಮ್ಯಾಚಿಂಗ್ ಇಯರಿಂಗ್ ಕೂಡ ಬಂದಿದೆ, ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಒಂದು ಕಲೆಕ್ಷನ್ನು, ಇದು 2 ಕಲೆಕ್ಷನ್ ಆಯಿತು ನನ್ನ ಹತ್ರ. ಫಂಕ್ಷನ್ಗೆ ಹಾಕ್ಕೊಳ್ಳೋದಕ್ಕೆ ಈ ಥರದ್ದೊಂದು ಮತ್ತು ಆ ಥರದ್ದು. ಅಂದರೆ ಇದು ಬರೀ ಓನ್ಲಿ ರೆಡ್ ಕಲರಲ್ಲಿ ಬಂದಿದೆ. ಸೊ ಅದು ಗ್ರೀನ್ ಆ್ಯಂಡ್ ರೆಡ್ಡಲ್ಲಿ ಬಂದಿದೆ. ಇದು ಕೂಡ ಡಾಲರ್ ತುಂಬಾ ಚೆನ್ನಾಗಿದೆ, ಲಕ್ಷ್ಮಿ ಡಾಲರು. ಆ ಕಡೆ ಈ ಕಡೆ ನವಿಲ್ ಬಂದಿದೆ, ಪಿಕಾಕ್ ಡಿಸೈನು. ಹಾಗೆ ಮಧ್ಯ ಲಕ್ಷ್ಮಿ ಡಿಸೈನ್ ಬಂದಿದೆ. ತುಂಬಾ ಚೆನ್ನಾಗಿದೆ, ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಸೊ ಅದಾದಮೇಲೆ ಇದು ಒಂದು ಡಿಸೈನು ನಂಗೆ ತುಂಬಾ ಇಷ್ಟ. ಸೊ ಇದ್ರ ಬೆಲೆ ಬಂದುಬಿಟ್ಟು 800 ಎಷ್ಟೋ ಸಮಥಿಂಗ್ ಇದೆ. ಸೊ ಇದನ್ನು ಕೂಡ 1 ಇಯರ್ ಆಯ್ತು ನಾನು ತೊಗೊಂಡು. ಸೊ ಮುತ್ತಿನ ಡಿಸೈನ್ ಬಂದಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಹೆವಿ ಇದೆ, ಸೊ ನಾನು ಹಾಗಾಗಿ ಹಾಕ್ಕೊಂಡಿಲ್ಲ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಲೆಸ್ ಸೆಟ್ ಯಾವುದೂ ಬಂದಿಲ್ಲ, ನಾವು ಸಪ್ರೇಟಾಗಿ ತೊಗೊಂಡ್ರದಿದು. ಹಾಗೆ ಅದಾದಮೇಲೆ ನನ್ನ ಹತ್ರ ಇರುವಂತಹ ಮುತ್ತಿನ ನೆಕ್ಲೆಸ್ ಅಂದರೆ ಇದು. ಸೊ ಪೂರ್ತಿ ಮೇಲ್ಗಡೆ ಎಲ್ಲ ನೋಡ್ತಾ ಇರ್ಬೋದು, ಮೇಲ್ಗಡೆ ಎಲ್ಲ ಮುತ್ತಿಂದ ಡಿಸೈನ್ ಬಂದಿದೆ. ಸೊ ಕೆಳಗಡೆ ಮಾತ್ರ ಪೆಂಡೆಂಟು ಪಿಕಾಕ್ ಡಿಸೈನ್ ಹಾಗೆ ಲಕ್ಷ್ಮಿ ಡಿಸೈನ್ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನೋಡ್ತಾ ಇರ್ಬೋದು. ಈ ಕೆಳಗಡೆನೂ ಕೂಡ ಮುತ್ತುಗಳನ್ನ ಕೊಟ್ಟಿದ್ದಾರೆ. ಇದು ಕೂಡ ತುಂಬಾ ವರ್ಷ ಆಯಿತು ತೊಗೊಂಡು. ತುಂಬಾ ಚೆನ್ನಾಗಿದ್ದಾವೆ, ಏನೂ ಕೂಡ ಶೇಡ್ ಆಗಿಲ್ಲ, ಏನೂ ಇಲ್ಲ. ನಾನು ತುಂಬ ಸಲ ಯೂಸ್ ಮಾಡಿದ್ದೀನಿ. ಸೊ ಹಾಗಾಗಿ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡು ಹಾಗೆ ಇದು ಫ್ರಂಟ್ ಸೈಡು ತುಂಬಾ ಚೆನ್ನಾಗಿದೆ. ಇದ್ರ ಜೊತೆಗೆ ಇದು ಇಯರಿಂಗ್ಸ್ ಮ್ಯಾಚಿಂಗ್ ಬಂದಿದೆ. ಸೊ ಇದು ಕೂಡ ಒಂದು ಸೆಟ್ಟು. ಸೊ ಎಲ್ಲ ಸ್ಯಾರಿಗಳಿಗೆ, ಡ್ರೆಸ್ಗಳಿಗೂ ಕೂಡ ತುಂಬಾ ಮ್ಯಾಚ್ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಇದಂತೂ ತುಂಬಾ ಇಷ್ಟ ನನಗೆ, ಈ ಸರ. ಸೊ ಇದನ್ನು ನಾನು ಜಾಸ್ತಿ ವೇರ್ ಮಾಡಿಲ್ಲ, 1-2 ಟೈಮ್ಸ್ ಅಷ್ಟೇ ವೇರ್ ಮಾಡಿರೋದು. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ಇದು ಎಲಿಫೆಂಟ್ ಡಿಸೈನ್ ಇರೋದು.
ಕೆಳಗಡೆ ಎಲ್ಲ ಮುತ್ತು ಬಂದಿದೆ. ಇದು ಎಲಿಫೆಂಟು. ಹಾಗೆ ಇದು ಕೆಳಗಡೆ ಮಣಿಗಳನ್ನ ಕೊಟ್ಟಿದ್ದಾರೆ. ಸೊ ರೆಡ್ ಕಲರ್, ಪೂರ್ತಿ ರೆಡ್ ಕಲರ್ ಇದೆ, ನೋಡ್ತಾ ಇರ್ಬೋದು. ಡಾಲರ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದನ್ನು ಕೂಡ ನಾನು ಸಪ್ರೇಟ್ ಇದು ಇಯರಿಂಗ್ ಬಂದಿಲ್ಲ, ಬಟ್ ನಾನು ಅದಕ್ಕೆ ಒಂದು ಇಯರಿಂಗ್ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಇದನ್ನು ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ, ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಸೊ ಅದಾದಮೇಲೆ ಇದು ನಾನು ಮದುವೆಗಿನ ಮುಂಚೆ ಕಾಲೇಜ್ ಡೇಸಲ್ಲೇ ತೊಗೊಂಡಿದ್ದು. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಕೂಡ 1800 ಅಷ್ಟು ಸಮಥಿಂಗು. ಇದು ಮದುವೆಗಿನ ಮುಂಚೆ ಕಾಲೇಜಲ್ಲೆಲ್ಲ ಫಂಕ್ಷನ್ ಇದ್ದಾಗೆಲ್ಲ ಹಾಕ್ಕೊಳ್ಳೋದಕ್ಕೆ ಇದಕ್ಕೆ ಅಂತ ತೊಗೊಂಡಿದ್ದೆ. ಬಟ್ ಏನೇನು ಆಗಿಲ್ಲ, ನೋಡ್ತಾ ಇರ್ಬೋದು. ಹೊಸ ಥರ ಶೈನಿಂಗ್ ಇದೆ, ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಸೊ ಇಲ್ಲೊಂದು ಗ್ರೀನ್ ಮತ್ತು ರೆಡ್ ಕಲರಲ್ಲಿ ಸ್ಟೋನ್ ಬಂದಿದೆ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಾದಮೇಲೆ ಇದು ಕೂಡ ನಾನು ಮದುವೆಗಿನ ಮುಂಚೆನೇ ತೊಗೊಂಡಿದ್ದು. ಕಾಲೇಜ್ ಟೈಮಲ್ಲೆಲ್ಲ ಫಂಕ್ಷನ್ಸ್ ಎಲ್ಲ ಇರುತ್ತಲ್ವ, ಸೊ ಆ ಟೈಮಲ್ಲಿ ನಾನು ತೊಗೊಂಡಿರೋದ್ರಿಂದ ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಲಾಂಗ್ ಬಂದಿದೆ. ಹಾಗೆ ಲಕ್ಷ್ಮಿ ಡಾಲರ್ ಕೂಡ ಬಂದಿದೆ. ಇದರಲ್ಲಿ ಲಕ್ಷ್ಮಿ ಡಾಲರ್ ಇದೆ. ಸೊ ಮುತ್ತಿನ ಸರ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರೇಷ್ಮೆ ಸ್ಯಾರಿಗಳಿಗೆ. ಅದರಲ್ಲಿ ಡಾರ್ಕ್ ಸ್ಯಾರಿಗಳಿಗೆ ಇದು ಹಾಕಿದ್ರೆ ಹೈಲೈಟಾಗಿ ಕಾಣಿಸುತ್ತೆ, ವೈಟ್ ಕಲರ್ ಅಲ್ವಾ, ಸೊ ಹಾಗಾಗಿ. ಸೊ ಇದು ಒಂದು. ಹಾಗೆ ನಾನು ಬಳೆಗಳನ್ನ ಇದ್ರ ಜೊತೆ ತೊಗೊಂಡಿದ್ದೆ. ಸೊ ಲಾಸ್ಟ್ ಟೈಮ್ ಈ ಇಯರಿಂಗ್ ತೊಗೊಂಡಿದ್ನಲ್ಲ, ಅದೇ ಶಾಪಲ್ಲೇ ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿದೆ ಬಳೆಗಳು, ನೋಡ್ತಾ ಇರ್ಬೋದು. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಬಳೆಗಳು. ಅದಾದಮೇಲೆ ಸೊ ನನ್ನ ಹತ್ರ ಫ್ಯಾನ್ಸಿ ಅಂತಂದರೆ ಈ ರೀತಿಯಾಗಿದೆ. ಸೊ ಇದೊಂದು ಚೌಕರ್ ಸೆಟ್ ತೊಗೊಂಡಿದ್ದೆ. ಇದು ಮಿಂತ್ರಾದಲ್ಲಿ ತೊಗೊಂಡಿದ್ದೆ ಚೌಕರ್ ಸೆಟ್ಟು. ಹಾಗೆ ಮುತ್ತಿನ ಸರಗಳು ಕೆಲವೊಂದಿದೆ, ಅದನ್ನು ಕೂಡ ತೋರಿಸ್ತೀನಿ ನಾನೀಗ. ಸೊ ಟ್ರೆಡಿಷನಲ್ಲಾಗಿ ಹಾಕ್ಕೋಬೇಕು ಅಂದರೆ ಆ ರೀತಿಯಾಗಿ ಹಾಕ್ಕೋಬೋದು. ಸೊ ಫ್ಯಾನ್ಸಿ ಸ್ಯಾರಿಗಳಿಗೆಲ್ಲ ಹಾಕ್ತೀರಂದರೆ ಈ ರೀತಿ ಚೌಕರ್ಸ್ ಆ ಥರ ಎಲ್ಲ ಯೂಸ್ ಮಾಡ್ಬೋದು. ಹಾಗೆ ನಾನು ತೋರಿಸಿರುವಂತಹ ಮುತ್ತಿನ ಸರ ಕೆಲವೊಂದೆಲ್ಲ ಫ್ಯಾನ್ಸಿ ಸ್ಯಾರಿಗೂ ತುಂಬಾ ಸೂಟ್ ಆಗುತ್ತೆ. ಮುತ್ತಿನ ಸರ ಆಗಲಿ, ರೆಡ್ ಕಲರ್ ಮಣಿದು ತೋರಿಸಿದ್ನಲ್ವ, ಸೊ ಕ್ರಿಸ್ಟಲ್ ಬೀಡ್ಸ್ ಅದೆಲ್ಲ. ಸೊ ಇದು ಮ್ಯಾಚಿಂಗು. ಇದು ಕೂಡ ಮಿಂತ್ರಾದಲ್ಲಿ ತೊಗೊಂಡಿದ್ದೀನಿ ಚೌಕರ್. ಇದೆರಡು ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ. ಒನ್ ಟೈಮ್ ಅಷ್ಟೇ ಹಾಕ್ಕೊಂಡಿರೋದು ಇದು. ಆದಮೇಲೆ ಇದು ಕೂಡ ಕಾಲೇಜ್ ಟೈಮಲ್ಲೇ ತೊಗೊಂಡಿದ್ದು. ನಾರ್ಮಲ್ ಸಿಂಪಲ್ ಆಗಿರೋದಷ್ಟೇ. ಇದನ್ನು ಜಾಸ್ತಿ ನನ್ನ ಮಗಳೇ ಯೂಸ್ ಮಾಡಿದ್ದಾಳೆ, ನಾನು ಅಷ್ಟೊಂದು ಯೂಸ್ ಮಾಡಿಲ್ಲ ಇದನ್ನು. ಹಾಗೆ ಮುತ್ತಿನ ಸರಗಳಲ್ಲಿ ಇದು ನನ್ನ ಹಸ್ಬೆಂಡ್ ಮುಂಬೈಯಿಂದ ತಂದು ಕೊಟ್ಟಿದ್ದು ಸರ. ಸೊ ತುಂಬ ಲಾಂಗ್ ಇತ್ತು, ಸೊ ಅದನ್ನು ನಾನು ಶಾರ್ಟ್ ಮಾಡಿಸ್ಕೊಂಡಿದ್ದೀನಿ. ಇದು ಒರಿಜಿನಲ್ ಪರ್ಲು. ಸೊ ಹಾಗಾಗಿ ಇದರಲ್ಲಿ ನಾನು ಇಯರಿಂಗ್ ಮಾಡಿಸ್ಕೊಂಡಿದ್ದೀನಿ. ಹಾಗೆ ಬ್ರೇಸ್ಲೆಟನ್ನು ಕೂಡ ಇದರಲ್ಲೇ ಮಾಡಿಸ್ಕೊಂಡಿದ್ದೀನಿ. ಸೊ ಈ ರೀತಿ ಬ್ರೇಸ್ಲೆಟ್ ಹಾಕೋಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಜಾಸ್ತಿ ಯೂಸ್ ಮಾಡಿಲ್ಲ, ತುಂಬಾ ಹೆವಿ ಇದೆ. ಸೊ ಹಾಗಾಗಿ ಯಾವಾಗಾದರೂ ಒನ್ ಟೈಮ್ ಡ್ರೆಸ್ ಮ್ಯಾಚಿಂಗ್ ನೋಡ್ಕೊಂಡ್ಬಿಟ್ಟು ಹಾಕ್ತೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಅದು ನಾನು ಪ್ರೆಗ್ನೆಂಟ್ ಇದ್ದಾಗ ತಂದಿದ್ದರು ನನ್ನ ಹಸ್ಬೆಂಡು. ನಮ್ಮ ಪ್ರಕೃತಿ ಫಸ್ಟ್ ಪ್ರೆಗ್ನೆಂಟ್ ಇದೆ, ಸೊ ಆವಾಗ ತಂದಿದ್ದರು. ಮುಂಬೈಗೆ ಹೋದಾಗ ಸೊ ಅಲ್ಲಿಂದ ತಂದಿದ್ದು. ಸೊ ಅದರಲ್ಲಿ ನಾನು ಬ್ರೇಸ್ಲೆಟು, ಎರಡು ಜೊತೆ ಇಯರಿಂಗ್ಸ್ ಮಾಡಿಸ್ಕೊಂಡಿದ್ದೀನಿ. ಹಾಗೆ ಈ ರೀತಿ ಒಂದು ಇದನ್ನು ಬ್ರೇಸ್ಲೆಟ್ ಮಾಡಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದೊಂದು ಜ್ಯುವೆಲರಿ ನನ್ನ ಹತ್ರ ಇರೋದು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವುದು ಜ್ಯುವೆಲರಿ ಸೆಟ್ ಇಷ್ಟ ಆಯಿತು ಅಂತಲೂ ಕೂಡ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇದೇ ರೀತಿಯ ಇನ್ನೊಂದು ವಿಡಿಯೋ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.